ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಕೆಲವು ರಾಶಿಗೆ ಒಳಿತಾಗ್ತಿದೆ, ಕೆಲವು ರಾಶಿಗೆ ಕೆಟ್ಟದಾಗ್ತಿದೆ. ಆದರೆ ನಿಮ್ಮ ರಾಶಿಗೆ ಏನಾಗ್ತಾ ಇದೆ? ಆದಾಯ ಎಷ್ಟೇ ಇದ್ದರೂ ಖರ್ಚು ಕೂಡ ಅಷ್ಟೇ ಆಗ್ತಿದೆ ಅಂತ ಏನು ಕೊರಗ್ತಿದ್ರಿ, ಜೂನ್ 2ನೇ ತಾರೀಕಿಂದ ಅದಕ್ಕೂ ಕೂಡ ಒಂದು ಪರಿಹಾರ ಸಿಕ್ಕಾಯಿತು. ಎಲ್ಲ ಒಳ್ಳೆಯದೇ ಆಗ್ತಾ ಇದ್ರೂ ಕೂಡ ಇದೊಂದು ತಪ್ಪನ್ನ ಕೂಡ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಅದೃಷ್ಟ ಬದಲಾಗೋ ಸಾಧ್ಯತೆ ಕೂಡ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜೂನ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಇದೇ ತಿಂಗಳ 2ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ತನ್ನ ಉಚ್ಚ ರಾಶಿಗೆ ಪಥ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಮಹತ್ತರವಾದ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಜೊತೆಗೆ 8ನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಹಾಗೆ 21ನೇ ತಾರೀಕು ಕುಜಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ 22ನೇ ತಾರೀಕು ಬುಧಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾರೆ. ಇನ್ನು ಉಳಿದ ಗ್ರಹಗಳಾದಂತಹ ರಾಹು ಗ್ರಹ ಕುಂಭರಾಶಿನಲ್ಲಿ ಸ್ಥಿತನಾಗಿದ್ದು ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಕುಂಭ ರಾಶಿಯವರಿಗೆ ಇಷ್ಟು ದಿನಗಳ ಕಾಲ ಗುರು 5ನೇ ಮನೆಯಲ್ಲಿದ್ದ, ಗುರುಬಲ ಇತ್ತು. ಈಗ ಗುರುಬಲ ಹೋಗ್ತಾ ಇದೆ, ಯಾಕಂದರೆ 5ನೇ ಮನೆಯಿಂದ 6ನೇ ಮನೆಗೆ ಗುರು ಸಂಚಾರ ನಡೆಸ್ತಿದ್ದಾನೆ. ಸೊ ಹಾಗಿದ್ರೆ ಗುರುಬಲ ಹೋಯ್ತು ಅಂತ ಏನಾದರೂ ಸಂಕಟಗಳು ಎದುರಾಗುತ್ತಾ? ಹಾಗೇನೂ ಇಲ್ಲ. ಯಾಕೆ ಅಂತಂದರೆ ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ 10ನೇ ಮನೆಗಾಗಿರ್ಬೋದು, ನಿಮ್ಮ 12ನೇ ಮನೆಗಾಗಿರ್ಬೋದು ಮತ್ತು ನಿಮ್ಮ 2ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಏನೆಲ್ಲ ಲಾಭಗಳನ್ನ ಪಡಿಬೋದು ಅನ್ನೋದನ್ನ ನೋಡೋಣ. 10ನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀರಾ. ನಿಮಗೆ ಕೆಲಸಕ್ಕಂತೂ ಸ್ವಲ್ಪನೂ ಫ್ರೀನೇ ಇಲ್ಲ ಅನ್ನೋಷ್ಟು ಕೆಲಸ ಕಾರ್ಯಗಳನ್ನ ಜಾಸ್ತಿ ಮಾಡ್ತೀರಾ. ಇನ್ನು 12ನೇ ಮನೆ ಗುರುದೃಷ್ಟಿ ಬೀಳ್ತಿರೋದ್ರಿಂದ ಏನು ನಿಮಗೆ ಅಧಿಕವಾದ ಖರ್ಚುಗಳಾಗ್ತಿತ್ತು ಅದಕ್ಕೊಂದು ಕಡಿವಾಣ ಹಾಕೋ ಟೈಮ್ ಬಂದಾಗಿದೆ. ಸೊ ಜೊತೆಗೆ ನಿಮಗೆ ಸ್ಪಿರಿಚುವಲ್ ಟ್ರಾವೆಲ್ ಮಾಡೋದು ಅಥವಾ ವಿದೇಶಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ವಿದೇಶಗಳಿಗೆ ಹೋಗಿ ಬರೋಂಥದ್ದು ಕೂಡ ಆಗುತ್ತೆ. ಜೊತೆಗೆ 2ನೇ ಮನೆಗೂ ಕೂಡ ಗುರುದೃಷ್ಟಿ ಬಿದ್ದಿರೋದ್ರಿಂದ ಸ್ವಲ್ಪ ನಿಮಗೆ ಮಾತಿನಲ್ಲಿ ಸಾಫ್ಟ್ನೆಸ್ನ ತೊಗೊಂಬಂದು ಕೊಡ್ತಾನೆ. ಮನೆಯಲ್ಲಿ ಅಲ್ಪ ಸ್ವಲ್ಪ ಗೌರವನೂ ಕೂಡ ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಯಾಕೆ ಅಂತಂದರೆ ಏನೇನೋ ಮಾತಾಡೋಕ್ಕೆ ಹೋಗಿ ನೇರವಾಗಿ ಮಾತಾಡೋದು ಅಥವಾ ಇರೋ ವಿಚಾರ ಮಾತಾಡೋದು, ಇಲ್ಲದೇ ಇರೋ ವಿಚಾರ ಮಾತಾಡೋದು, ಇದನ್ನು ಮಾತಾಡೋಕ್ಕೆ ಹೋಗಿ ಮನೆಯಲ್ಲಿ ನಿಷ್ಠುರ ಮಾಡ್ಕೊಂಡಿರ್ತೀರ. ಕುಟುಂಬ ಒಂದೇ ಅಲ್ಲ, ಇಡೀ ಪರಿವಾರದಲ್ಲೂ ಕೂಡ ನೀವು ನಿಷ್ಠುರಗಳನ್ನ ಮಾಡ್ಕೊಂಡಿರ್ತೀರ. ಸ್ವಲ್ಪ ಮೌನ ವಹಿಸೋದ್ರಿಂದ ಏನಾಗುತ್ತೆ, ಗೌರವ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು, ನೀವು ಸ್ವಲ್ಪ ಮಾತಾಡಬೇಕಾದ್ರೆ ಮಾತ್ರ ಯೋಚನೆ ಮಾಡಿ ಮುಂದುವರೆದ್ರೆ ನಿಮ್ಮ ಗೌರವಕ್ಕೆ ಯಾವುದೇ ರೀತಿಯಾದ ತೊಂದರೆಗಳು ಬರೋದಿಲ್ಲ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ತೊಂದರೆ ಅನುಭವಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ಈ ವಿಷಯದಲ್ಲಿ ಕೇರ್ಫುಲ್ಲಾಗಿರಿ. ಯಾಕೆಂದರೆ 3ನೇ ಮನೇಲಿ ಬೇರೆ ಕುಜ ಇದ್ದಾನೆ. ಸೊ ಏನೇನೋ ಆ ಥರದ ನಿರ್ಧಾರಗಳನ್ನ ತೊಗೊಂಡ್ಬಿಡೋದು, ಏನೇನೋ ಮಾತಾಡ್ಬಿಡೋದು, ನಿಮ್ಗೆ ಏನು ಅನಿಸುತ್ತೋ ಆ ಕ್ಷಣಕ್ಕೆ ಆ ನಿಮಿಷಕ್ಕೆ ಅಂದ್ಬಿಡೋದು. ಅದರಿಂದ ನೀವು ನೋವು ಅನುಭವಿಸ್ತೀರ, ಬೇರೆಯವ್ರಿಗೂ ನೋವು ಅನುಭವಿಸ್ತೀರ, ಅವರ ಶಾಪಕ್ಕೂ ಕೂಡ ಗುರಿ ಆಗ್ತೀರ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರಿ. ಮಾತಾಡಬೇಡಿ, ಏನು ಬೇಕೋ ಅದನ್ನೇ ಮಾತಾಡಿ. ಆವಾಗ ಖಂಡಿತ ನಿಮಗೆ ಸಮಸ್ಯೆಗಳು ಎದುರಾಗೋದಿಲ್ಲ. ಆದರೆ ಭೂಮಿಯಿಂದ ಲಾಭ ಇದೆ ನಿಮಗೆ, ನಿಮ್ಮ ಸಿಬ್ಲಿಂಗ್ಸಿಂದ ಲಾಭ ಇದೆ ನಿಮಗೆ, ಅಥವಾ ನಿಮ್ಮ ಸ್ನೇಹಿತರಿಂದನೂ ಕೂಡ ನಿಮಗೆ ಲಾಭಗಳಾಗ್ತಾ ಇದೆ. ಜೊತೆಗೆ ನಿಮಗೆ 3ನೇ ಮನೆಯಿಂದ 4ನೇ ಮನೆಗೆ ಕುಜನ ಸಂಚಾರ ಆದ ನಂತರ ಕೂಡ ಭೂಮಿ ಲಾಭಗಳಾಗುವಂಥದ್ದು. ಮನೆ ಏನಾದರೂ ನೀವು ಮನೆ ತೊಗೋಬೇಕು, ಸೈಟ್ ತೊಗೋಬೇಕು ಅಂದ್ಕೊಂಡಿದ್ರೆ ಅದರಲ್ಲಿ ಲಾಭಗಳು ಬರುವಂಥದ್ದು, ಅಥವಾ ಒಳ್ಳೆ ಜಾಗದಲ್ಲಿ ನಿಮಗೆ ಜಾಗಗಳು ಸಿಗುವಂಥದ್ದು, ಮಾರಾಟ ಮಾಡ್ತಿದ್ದೀರಾ ಅಂದರೂ ಒಳ್ಳೆ ಲಾಭ ಸಿಗುವಂಥದ್ದು. ಇನ್ನು 4ನೇ ಮನೇಲಿರುವಂಥ ಸೂರ್ಯ 5ನೇ ಮನೆಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಹಾಗಾಗಿ 4ನೇ ಮನೇಲಿದ್ದಾಗೂ ಕೂಡ ನಿಮಗೆ ಗೌರ್ಮೆಂಟ್ ಕೆಲಸಗಳಲ್ಲಿ ಏನಾದರೂ ಅನುಕೂಲಗಳಾಗಬೇಕು ಅಂದರೆ ಅನುಕೂಲಗಳಾಗ್ತಾಯಿತ್ತು. ಇನ್ನು 5ನೇ ಮನೆಗೆ ಹೋದಾಗೂ ಅಷ್ಟೇ, ಆಗಿರ್ಬೋದು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಾಗಿರ್ಬೋದು, ಅವರಿಂದ ಲಾಭಗಳಾಗುವಂಥದ್ದು. ಅಥವಾ ನೀವೇ ಏನಾದರೂ ಸರ್ಕಾರಿ ನೌಕರರಾಗಿದ್ದರೆ ಖಂಡಿತ ಅದರಲ್ಲಿ ಲಾಭಗಳನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಮತ್ತು ಮಕ್ಕಳಿಗೆ ತುಂಬ ದಿವಸದಿಂದ ಏನಾದರೂ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ಗೌರ್ಮೆಂಟ್ ಕೆಲಸಗಳು ಸಿಗುವಂಥದ್ದು, ಅಥವಾ ನಿಮಗೇನಾದರೂ ಮಕ್ಕಳ ಒಂದು ಆರೋಗ್ಯದಲ್ಲಿ ಸುಧಾರಣೆ ಕಾಣುವಂಥದ್ದು, ಅವ್ರಿಗೆ ಏಳಿಗೆ ಕಾಣುವಂಥದ್ದು ಎಲ್ಲನೂ ಕೂಡ ನೀವು ನೋಡಬಹುದು. ಜೊತೆಗೆ ಶುಕ್ರ ಮತ್ತು ಬುಧರ ಒಂದು ಸಂಚಾರ ಆಗ್ತಾ ಇದ್ದಾಗ ಏನಾಗುತ್ತೆ, ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು ಗಂಡ ಹೆಂಡತಿ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಮಕ್ಕಳ ಮೇಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಜಾಸ್ತಿ ಆಗುತ್ತೆ. ಯಾರಿಗೆಲ್ಲ ಮಕ್ಕಳಿಲ್ಲ ಅಂತ ಕಷ್ಟಪಡ್ತಾಯಿದ್ರು ಅಂಥವ್ರಿಗೆ ಮಕ್ಕಳಾಗುವಂಥ ಯೋಗನೂ ಕೂಡ ಬರುತ್ತೆ. ಇನ್ನು 6ನೇ ಮನೆಗೆ
ಏನು ಗುರುವಿನ ಸಂಚಾರ ಇದೆ. ಇದರಿಂದ ಏನಾಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಮಕ್ಕಳು ಪಾಸ್ ಆಗ್ತಾರೆ, ಅಥವಾ ಬ್ಯಾಂಕ್ಗಳಲ್ಲಿ ಲೋನ್ ಆಗುವಂಥದ್ದು. ಶತ್ರುಗಳ ಕಾಟ ಎಷ್ಟೇ ಇದ್ದರೂ ಕೂಡ ಖಂಡಿತವಾಗ್ಲೂ ನೀವೇ ಅವ್ರ ಮುಂದೆ ಗೆಲ್ತೀರಾ. ಯಾಕಂದರೆ ಗುರು ಬೇರೆ ಕೂತ್ಕೊಂಡಿದ್ದಾನೆ, ಜೊತೆಗೆ ಶುಕ್ರ ಬುಧನೂ ಕೂಡ ಬಂದು ಸೇರ್ಕೊಳ್ಳೋದ್ರಿಂದ ಏನಂತಂದರೆ ಆ ಒಂದು ನಿಮಗೆ ಏನೆಲ್ಲ ನೀವು ಬ್ಯಾಂಕ್ ಲೋನ್ ಅಪ್ಲೈ ಮಾಡೋದು ಅಥವಾ ಏನು ಕೋರ್ಟ್ಗಳಲ್ಲಿ ಕೇಸ್ ಇತ್ತು ಅಂದರೆ ಅದೆಲ್ಲನೂ ನಿಮ್ಮ ಪರ ಆಗ್ತಾ ಹೋಗ್ತಾ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಮಕ್ಕಳು ವಿನ್ ಆಗ್ತಾ ಹೋಗ್ತಾ ಇರ್ತಾರೆ. ಇನ್ನು ಸಪ್ತಮದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ವೈಮನಸ್ಯ ಗಂಡ ಹೆಂಡತಿ ಮಧ್ಯೆ ಅನ್ನೋದಂತೂ ಕಟ್ಟಿಟ್ಟು ಬುತ್ತಿ ಇದ್ದೇ ಇರುತ್ತೆ. ಮತ್ತು ನಿಮ್ಮ ಸ್ಪೌಸ್ಗೂ ಕೂಡ ಆರೋಗ್ಯದಲ್ಲಿ ಏರುಪೇರು, ಎಸ್ಪೆಷಲಿ ಮೂಳೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ನೋಡಿ, ಕುಂಭರಾಶಿಯವರಿಗೆ ಆದಷ್ಟು ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗೇ ಇದೆ. ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಮಾಡ್ತಾ ಇರ್ತೀರಾ. ಆದರೆ ನಿಮಗೆ ಇರುವಂಥ ನ್ಯೂನ್ಯತೆ ಏನು ಅಂತಂದರೆ ನಿಮ್ಮ ಮಾತೇ ಮುತ್ತು ಮಾತೇ ಮೃತ್ಯು ಅನ್ನೋ ಥರ ಎಷ್ಟು ನೀವು ಮೌನವಾಗಿದ್ದು ನಿಮ್ಮ ಕೆಲಸಗಳ ಕಡೆ ಜಾಸ್ತಿ ಫೋಕಸ್ ಮಾಡ್ತೀರೋ ಅಷ್ಟು ಎತ್ತರ ಸ್ಥಾನಕ್ಕೆ ನೀವು ಹೋಗ್ಬೋದು. ಬರೀ ಬೇರೆಯವ್ರ ಬಗ್ಗೆ ಮಾತಾಡ್ತೀನಿ ಅಂತ ಏನಾದರೂ ನೀವು ಅಂದ್ಕೊತಾ ಇದ್ದರೆ ಖಂಡಿತವಾಗ್ಲೂ ನೋವು ಅನ್ಭೋಗ್ಸೋದು ಕಟ್ಟಿಟ್ಟು ಬುತ್ತಿ. ಯಾವತ್ತೂ ಅಷ್ಟೇ ನಾವು ಇನ್ನೊಬ್ಬರಿಗೆ ಕೆಡಕು ಬಯಸಿದಾಗ ಆ ಕೆಡಕು ನಮಗೇ ಜಾಸ್ತಿ ಆಗುತ್ತೆ ಅನ್ನೋದನ್ನು ಯಾವಾಗಲೂ ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಅದೊಂದ್ರ ಬಗ್ಗೆ ಮಾತ್ರ ಸ್ವಲ್ಪ ನೀವು ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಖಂಡಿತ ಯಾವುದೇ ತೊಂದರೆಗಳು ಸಮಸ್ಯೆಗಳು ನಿಮ್ಮ ಜೀವನಕ್ಕೆ ಬರಲ್ಲ. ಪರಿಹಾರವಾಗಿ ಏನು ಮಾಡ್ಕೋಬೇಕು, ಕೆಲವೊಂದು ಸಮಸ್ಯೆಗಳು ಕೂಡ ನಿಮಗಿದೆ ಅಲ್ವಾ. ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿದೆ, ಇನ್ನು ರೈತರಿಗೂ ಕೂಡ ತುಂಬ ಚೆನ್ನಾಗಿರೋ ಸಮಯನೇ. ಆದರೆ ಕೆಲವೊಂದು ಮಿಸ್ಟೇಕ್ಸ್ ಇರೋದ್ರಿಂದ ಅದಕ್ಕೆ ಏನೆಲ್ಲ ಮಾಡ್ಕೋಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ನೀವು ಶನೈಶ್ವರನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳೋದು. ಅದರಲ್ಲೂ ಶನೈಶ್ವರನ ಏನು ಸಂಬಂಧಪಟ್ಟಂಗೆ ಪುಳಿಯೋಗರೆ ಆಗಿರ್ಬೋದು, ಅಂದರೆ ಎಳ್ಳು ಹಾಕಿರುವಂಥ ಖಾದ್ಯಗಳನ್ನ ಯಾರಿಗಾದರೂ ಡೊನೇಟ್ ಮಾಡುವಂಥದ್ದು. ಶನಿವಾರದ ದಿವಸ ಸಾಯಂಕಾಲ ಏನು ಸೂರ್ಯಾಸ್ತದ ನಂತರ ಅವಶ್ಯಕತೆ ಇರೋವಂಥವ್ರಿಗೆ ತೊಗೊಂಡೋಗಿ ಕೊಡುವಂಥದ್ದು. ಮತ್ತು ಪ್ರತಿದಿನ ಕಾಗೆಗಳಿಗೆ ಆಹಾರ ಹಾಕುವಂಥದ್ದು. ಇವೆರಡನ್ನ ಮಾಡ್ಕೊಂಡು ಬಂದರೆ ಸಾಕು, ನಿಮಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ತಗಲೋದಿಲ್ಲ.